ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಅಕ್ಕಕಳುವಿಕೆ ಬಗ್ಗೆ ಮಾತಾಡೋಣ ಅಂತ. ಹುಟ್ಟಿದ ಮಗುವಿನಿಂದ ಹಿಡಿದು 1 ವರ್ಷದ ಮಗುನೊಳಗೂ ಈ ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ. ಈ ಕಾಯಿಲೆಗೆ ಹೀಗೇ ಔಷಧಿ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಇಂಗ್ಲೀಷ್ ಮೆಡಿಸಿನ್ ಅಂತೂ ಖಂಡಿತ ಇಲ್ಲ. ಇದಕ್ಕೆ ನಾಟಿ ಔಷಧಿನೇ ಆಗಬೇಕು. ಇನ್ನು ನಾಟಿ ಔಷಧಿನ ಒಂದು 3 ಬಾರಿ ಕೊಡ್ತಾರೆ ತಾಯಿಯ ಎದೆ ಹಾಲಿನಲ್ಲಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕೊಡ್ತಾರೆ, ಇದೇ ರೀತಿಯಾಗಿ ಕೊಡ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನು ಬಾವುಲಿ ಹಕ್ಕಿಲಿ ತೆಗೆದಿರುವಂತಹ ತುಪ್ಪವನ್ನು ಪಾಪು ಮೈಗೆ ಹಚ್ಚಲಿಕ್ಕೂ ಸಹ ಕೊಡ್ತಾರೆ ಅಕ್ಕಿ ಕಾಯಿಲೆ ಆದವ್ರಿಗೆ. ಇನ್ನು ಅಕ್ಕಿ ಕಾಯಿಲೆ ಆದಂತಹ ಮಕ್ಕಳುಗಳು ಹೇಗಿರುತ್ತೆ ಅಂದರೆ, ಮಗು ಯಾವಾಗಲೂ ಕಾಲ ಮೇಲೆ ಕಾಲು ಹಾಕೊಂಡು ಮಲ್ಕೊಳ್ತಾರೆ. ಹುಟ್ಟಿದ ಮಕ್ಕಳು ಕಾಲ ಮೇಲೆ ಕಾಲು ಹಾಕೊಂಡು ಮಲ್ಕೊಳ್ತಾರೆ, ಅದ್ರ ಪ್ರಾಬ್ಲಮ್ ಏನಿಲ್ಲ. ಬಟ್ ಈ ಪಾಪುಗೆ ಬಿಡಿಸೋದಕ್ಕೆ ಆಗೋಲ್ಲ ಕಾಲನ್ನ. ಸ್ವಲ್ಪ ಬಿಡಿಸಿದ್ರೆ ಸಾಕು ಮತ್ತೆ ಕಾಲ ಮೇಲೆ ಕಾಲು ಹಾಕೊಂಡು ಮಲ್ಕೊಳ್ತಾರೆ, ಮಲ್ಕೊಳ್ಳುತ್ತೆ. ಮತ್ತು ಕೈ ಕಾಲೆಲ್ಲ ಸಣ್ಣ ಇರುತ್ತೆ. ಮಗು ನೋಡಲಿಕ್ಕೆ ಅಸ್ಥಿ ಪಂಜರ ಥರ ಇರುತ್ತೆ. ಕಣ್ಣು ಒಳಗಡೆ ಹೋಗಿ ಉಬ್ಬು, ಆಣೆ, ಕೆನ್ನೆ ಎಲ್ಲ ಮೂಳೆ ಮೂಳೆ ರೀತಿ ಇರುತ್ತೆ. ಒಂದು ಸ್ವಲ್ಪವೂ ಕಾಣಿಸೋದಿಲ್ಲ. ಒಂದು ರೀತಿ ಮೂಳೆಗೆ ಅಂಟ್ಕೊಂಡಿರೋ ಚರ್ಮದ ಥರ ಇರುತ್ತೆ. ಎದೆ, ಹೊಟ್ಟೆ ಎಲ್ಲವೂ ಒಳಗಡೆ ಹೋದಂಗೆ ಬಗ್ರಿ ಮೂಳೆಗಳೆಲ್ಲ ಮೇಲೆ ಮೇಲೆ ಕಾಣಿಸ್ತಾ ಇರುತ್ತೆ. ಕೈ ಕಾಲುಗಳು ಸಿಕ್ಕಾಬಟ್ಟೆನೇ ಸಣ್ಣ ಇರುತ್ತೆ. ಹಾಗೆಯೇ ಹಾಲು ಕುಡಿಸಿದ್ರೂ ಸಾಕಾಗೋದಿಲ್ಲ. ಎಷ್ಟೇ ಹಾಲು ಕುಡಿಸಿದ್ರೂ ಒಬ್ಬ ದೊಡ್ಡ ಮಗು ಹೇಗೆ ಹಾಲನ್ನು ಕುಡಿಯುತ್ತೋ ಗಟ ಅಂತ ಅದೇ ರೀತಿ ಕುಡಿತಾ ಇರುತ್ತೆ. ಇನ್ನು ಅಕ್ಕಕಳುವಿಕೆ ಮೀರೋದ್ರೆ ಉಚ್ಚೆ ಮಾಡೋ ಜಾಗದಿಂದ, ಕಕ್ಕ ಮಾಡೋ ಜಾಗದಿಂದ, ಬಾಯಿಂದ, ಮೂಗಿಂದ ರಕ್ತ ಬಂದು ಮಗು ಸಾಯುತ್ತೆ. ಇದಕ್ಕೆ ಯಾವುದೇ ರೀತಿ ಇಂಗ್ಲೀಷ್ ಮೆಡಿಸಿನ್ ಅಂತೂ ಖಂಡಿತ ಇಲ್ಲ. ನಿಮ್ಮ ಮಗುಗೇನಾದ್ರೂ ಈ ರೀತಿಯಾದ ಪ್ರಾಬ್ಲಮ್ಗಳಿದೆ ಅಂದರೆ ಖಂಡಿತ ಕರ್ಕೊಂಡೋಗಿ ನಾಟಿ ವೈದ್ಯರ ಹತ್ರ ತೋರಿಸಿ ಖಂಡಿತ ಗೊತ್ತಾಗುತ್ತೆ. ಇನ್ನು ಪ್ರೆಗ್ನೆನ್ಸಿ ಇರೋವಂಥ ಹೆಣ್ಮಕ್ಳು ಮುಸ್ಸಂಜೆ ಟೈಮಲ್ಲಿ ಹೊರಗಡೆ ಓಡಾಡಬೇಡಿ, ಸೂರು ಕೆಳಗಡೆ ಕೂತ್ಕೋಬೇಡಿ. ಬಾವುಲಿ ನೆರಳು ಬಿದ್ದರೆ ಅಕ್ಕಕಳುವಿಕೆ ಆಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಬಾಣಂತಿಯರು, ಬಸರಿಯರ ಬಟ್ಟೆನ 6 ಗಂಟೆಗೂ ಮುಂಚೆ ಮನೆಗೆ ತಗೊಂಡು ಬರಬೇಕು. ಅಕ್ಕಿ ನೆರಳು ಬಿದ್ರೂ ಅಕ್ಕಿ ಕಾಯಿಲೆ ಆಗುತ್ತೆ ಅಂತ ಹೇಳ್ತಾರೆ. ಒಂದು ಮಗುವಿಗೆ ಆದ ಮೇಲೆ ನೆಕ್ಸ್ಟ್ ಮಗುಗೂ ಈ ಕಾಯಿಲೆ ಬರೋ ಅಂಥ ಚಾನ್ಸಸ್ ಇದೆ ಅಂತ ಹೇಳ್ತಾರೆ.